ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ಭಾಷಣವನ್ನ ನೋಡೋಣ. ಮೊದಲು ತಾಯ ಹಾಲ ಕುಡಿದು ಲೆಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ನಲ್ಲೆಯೊಲವ ತೆರೆದು ತಂದ ಮಾತದಾವುದು, ಸವಿಯ ಹಾಡ ಕತೆಯ ಕಟ್ಟಿ ಕಿವಿಯಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದು ಎಂಬ BM ಶ್ರೀಕಂಠಯ್ಯನವರ ಕವನದ ಸಾಲುಗಳನ್ನು ನೆನೆಯುತ್ತಾ, ಚೋಳರು, ಹೊಯ್ಸಳರು, ಕದಂಬರು, ರಾಷ್ಟ್ರಕೂಟರು, ಅಕ್ಕಬುಕ್ಕ, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣರಂತಹ ಮಹಾ ಕಲಿಗಳು ಆಳಿದ ನಾಡು ನಮ್ಮ ಕನ್ನಡ ನಾಡು. ಬಸವಣ್ಣ, ಅಕ್ಕ ಮಹಾದೇವಿ, ಕನಕದಾಸರು, ಪುರಂದರದಾಸರು, ಪಂಪ, ರನ್ನ, ಪೊನ್ನ, ಜನ್ನ, ರಾಘವಾಂಕ, ಹರಿಹರ, ಲಕ್ಷ್ಮೀಶ, ಕುವೆಂಪು, ಬೇಂದ್ರೆ, ದೇವನೂರು ಮಹಾದೇವರಂತಹ ಮಹಾ ಕವಿಗಳು, ದಾಸರುಗಳು, ವಚನಕಾರರು ಆಡಿ ಹೊಗಳಿರುವ ಹೆಮ್ಮೆಯ ಭಾಷೆ, ನುಡಿದು ನಲಿದಿರುವ ಭಾಷೆ ನಮ್ಮ ಕನ್ನಡ ಭಾಷೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಬ್ರಿಟಿಷರು ನಮಗೆ ಸ್ವತಂತ್ರ ಕೊಟ್ಟ ನಂತರ ಹಲವಾರು ಪ್ರಾಂತ್ಯಗಳಲ್ಲಿ ಕನ್ನಡಿಗರು ಹಂಚಿ ಹೋಗಿರ್ತಾರೆ. ಆ ಎಲ್ಲಾ ಕನ್ನಡಿಗರನ್ನ ಒಂದೆಡೆ ಸೇರಿಸಿ ಕನ್ನಡಕ್ಕೆ ಒಂದು ಅಸ್ತಿತ್ವವನ್ನ ಕೊಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳು ನಡೀತವೆ. ಹಲವು ಹೋರಾಟಗಾರರ, ಕವಿಗಳ ಶ್ರಮದ ಫಲಶ್ರುತಿಯಂತೆ ಭಾರತ ಸರ್ಕಾರ ಭಾಷಾ ಆಧಾರಿತ ರಾಜ್ಯ ಪುನರ್ರಚನಾ ಕಾಯ್ದೆಯನ್ನ ತರುತ್ತೆ. ಅದರ ಅಡಿಯಲ್ಲಿ ಮೈಸೂರು ರಾಜ್ಯ ನಿರ್ಮಾಣ ಆಗುತ್ತೆ. ಆ ಮೈಸೂರು ರಾಜ್ಯಕ್ಕೆ ಕನ್ನಡಿಗರ ಧ್ವನಿಗಳಾದ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, KC ರೆಡ್ಡಿ, ಸಿದ್ದಲಿಂಗಯ್ಯ, ಕುವೆಂಪು ಮುಂತಾದವರು ಅಖಂಡ ಕರ್ನಾಟಕ ಅನ್ನುವಂತಹ ಒಂದು ಕನಸನ್ನ ಕಾಣ್ತಾರೆ. ಅದರ ನನಸಂತೆ 1975 ದೇವರಾಜ ಅರಸೂರ್ ಅವರ ಸರ್ಕಾರದ ನೇತೃತ್ವದಲ್ಲಿ ಕರ್ನಾಟಕ ಎಂಬ ಹೆಸರನ್ನ ಮೈಸೂರು ರಾಜ್ಯಕ್ಕೆ ಕೊಡ್ತಾರೆ. ಅದರ ನೆನಪಿನಂತೆ ನಾವೆಲ್ಲರೂ ಪ್ರತಿ ವರ್ಷ ಆ ದಿನವನ್ನ ನೆನೆಸ್ಕೊಳ್ಳೋದಕ್ಕೆ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವವನ್ನ ಮಾಡ್ತಾ ಬಂದಿದೀವಿ. ಏಕೀಕರಣ ಆಯ್ತು, ಕನ್ನಡ ಮಾತಾಡುವಂತಹ ನಾವೆಲ್ಲ ಕನ್ನಡಿಗಳು ಒಂದತ್ರ ಸೇರ್ಕೊಂಡ್ವಿ. ಆದ್ರೆ ಒಂದೊಂದು ಹಂತದಲ್ಲೂ ಕನ್ನಡ ಒಂದೊಂದು ಮಜಲುಗಳನ್ನ ಪಡ್ಕೊಂತ ಹೋಯ್ತು. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದ್ರು. ಬಟ್ ಸುಮ್ನೆ ಹೋದ್ರ? ಖಂಡಿತವಾಗ್ಲೂ ಇಲ್ಲ. ಇಂಗ್ಲಿಷನ್ನ ಕೊಡುಗೆಯಾಗಿ ನಮ್ಮೆಲ್ಲರ ನಡುವೆ ಬಿಟ್ಟಿ ಹೋಗ್ಬಿಟ್ರು. ಆ ರೀತಿಯಾಗಿ ಒಂದಷ್ಟು ಕಾಲ ಕಳೆಯುತ್ತೆ. ಅದಾದ್ಮೇಲೆ ಪ್ರತಿಷ್ಠೆಗೋಸ್ಕರ ಇಂಗ್ಲಿಷನ್ನ ಕಲಿಯುವಂತಹ ಸಂದರ್ಭ ಬರುತ್ತೆ. ತದನಂತರ ಇಂಗ್ಲಿಷ್ ಕಲಿಯೋದೇ ಒಂದು ಶೋಕಿ, ಇಂಗ್ಲಿಷ್ ಬಂದ್ರೆ ನಮ್ಮನ್ನ ನೋಡೋದೇ ಬೇರೆ ತರ ಅನ್ನುವಂತಹ ಒಂದು ತೋರಿಕೆಯ ಕಲಿಕೆ ಶುರುವಾಯ್ತು. ವ್ಯವಸ್ಥೆಯ ತೊಡಕೋ, ಕನ್ನಡದ ಮಿತಿಯೋ ಅಥವಾ ಕನ್ನಡಿಗರ ಕೊರತೆಯೋ ಎಂಬಂತೆ ದೇಶದ ಬೆಳವಣಿಗೆ ಆಗ್ಬೇಕು, ಉನ್ನತ ಶಿಕ್ಷಣ ಬೇಕು, ಅದು ಬರೀ ಕನ್ನಡದಲ್ಲೇ ಇದ್ರೆ ಸಾಧ್ಯ ಇಲ್ಲ, ಇಂಗ್ಲಿಷ್ ಅನಿವಾರ್ಯವಾಗಿ ಬೇಕೇ ಬೇಕು ಅಂತ ಹೇಳಿ ಕನ್ನಡಕ್ಕೆ ಬೆನ್ನನ್ನ ತೋರಿ ಇಂಗ್ಲಿಷ್ನ ಬೆನ್ನತ್ತಿ ಹೊರಟ್ರು. ಉದಾಹರಣೆಗೆ ಇಂಜಿನಿಯರಿಂಗು, ಡಾಕ್ಟರಲ್ಲೆಲ್ಲ ಕನ್ನಡದಲ್ಲಿ ನಾವು ಓದೋದಕ್ಕೆ ಆಗೋದೇ ಇಲ್ಲ. ಹಂಗಾಗಿ ಇಂಗ್ಲಿಷ್ ನಮಗ್ ಬೇಕೇ ಬೇಕು ಅಂತ ಹೇಳಿ ಇಂಗ್ಲಿಷನ್ನ ಇಡ್ಕೊಂಡು ಇಂಗ್ಲಿಷಲ್ಲೇ ಓದ್ಬೇಕು, ಇಂಗ್ಲಿಷ್ ಕಲಿಲೇಬೇಕು ಅಂತ ಹೇಳಿ ಕನ್ನಡಿಗರು ಹೊರಟ್ರು. ಬರೀ ಇಂಗ್ಲಿಷ್ ಅಂತ ಅಲ್ಲ, ಬೇರೆ ಭಾಷೆಗಳು ಕೂಡ ಕನ್ನಡದ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಬಂದ್ವು. ತ್ರಿಭಾಷಾ ಸೂತ್ರ ಮುಖಾಂತರ ಬೇರೆ ಭಾಷೆಗಳ ಏರಿಕೆ ಕನ್ನಡಿಗರ ಮೇಲಾಯ್ತು. ಇದೆಲ್ಲ ಒಂದು ಬದಿಯಾದ್ರೆ ಎಂತ ಪರಿಸ್ಥಿತಿ ಬಂತು ಅಂದ್ರೆ ನಾವು ಇಂಗ್ಲಿಷ್ ಕಲೀಲೇಬೇಕು, ಅನಿವಾರ್ಯ ಆಗೋಯ್ತು. ಅನ್ನಕ್ಕೋಸ್ಕರ ಆದ್ರೂ ನಾವು ಇಂಗ್ಲಿಷ್ ಕಲೀಲೇಬೇಕು ಅನ್ನೋಂತ ಒಂದು ಸಂದರ್ಭ ಬಂತು. ಒಳ್ಳೆ ಕಂಪ್ನಿಯಲ್ಲಿ, ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಏನಾದ್ರೂ ಒಂದು ಜಾಬ್ ತಗೋಬೇಕು, ಕೆಲಸ ತಗೋಬೇಕು ಅಂದ್ರೆ ಇಂಗ್ಲಿಷ್ ಕಲೀಲೇಬೇಕು. ಹಂಗಾಗಿ ನಾವು ಇಂಗ್ಲಿಷ್ ಕಲಿತೀವಿ ಕನ್ನಡದ ಮೇಲೆ ಎಷ್ಟ ಅಭಿಮಾನ ಇದ್ರೂನು ಅನ್ನುವಂತಹ ಮನಸ್ಥಿತಿ ಕನ್ನಡಿಗರೆಲ್ಲ ಬಂತು. ಇನ್ನು ನಮ್ದು ಜೆನ್ಜಿ ಜನರೇಷನ್ನಲ್ಲಿರುವಂತಹ ಕನ್ನಡದ ಕಂದಮ್ಮಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹೂಕುಂಡದಲ್ಲಿರುವಂತಹ ಗಿಡಗಳಂತೆ. ಕನ್ನಡದಲ್ಲಿ ಆಳವಾಗಿ ಬೇರನ್ನ ಬಿಡೋದಿಲ್ಲ. ಈ ಕಡೆ ಇಂಗ್ಲಿಷಲ್ಲಾರು ಬೆಳೆದು ಹರಡಿ ನಿಲ್ತೀವಿ ಅಂದ್ರೆ ಅದು ಕೂಡ ಆಗ್ತಿಲ್ಲ. ಮಧ್ಯದಲ್ಲಿ ಕಂಗ್ಲಿಷ್ ಕಲಿಯುವಂತಹ ಜನರೇಷನ್ ಆಗಿ ನಿಂತುಬಿಟ್ಟಿದೀವಿ. ಆದ್ರೂ ಕೂಡ ಆ ಹೂಕುಂಡಗಳಲ್ಲಿ ಬಿಡುವಂತಹ ಹೂ ಹಣ್ಣು ಕಾಯಿಗಳಿಗೆ ಏನು ಕಡಿಮೆ ಇಲ್ಲ. ಅದಕ್ಕೆ ಉದಾಹರಣೆ ಎಂಬಂತೆ ಬಾನು ಮುಷ್ತಾಕ್ ಅವರ ಬೂಕರ್ ಅವಾರ್ಡ್ ಆಗಿರ್ಬೋದು, ಅಥವಾ ಇಂಗ್ಲಿಷಲ್ಲೇ ವ್ಯಾಸಂಗ ಮಾಡಿದ್ರೂನು ಕನ್ನಡದಲ್ಲಿ ಹಲವಾರು ಕನ್ನಡಕ್ಕೆ ಕೊಡುಗೆಯಾಗಿ ಎಷ್ಟೊಂದು ವೆಬ್ಸೈಟ್ಗಳನ್ನ, ಆ್ಯಪ್ಗಳನ್ನ
ಕನ್ನಡಿಗರು ತರ್ತಾ ಇರೋದನ್ನ ನೋಡ್ತಾ ಇದೀವಿ. ಅದು ಒಂದು ಹೆಮ್ಮೆಯ ವಿಷಯ. ಇದಿಷ್ಟು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಕನ್ನಡ ಬೇರೆ ಭಾಷೆಗಳನ್ನ ಗೌರವಿಸ್ತಾ, ತನ್ನಲ್ಲಿ ಅಳವಡಿಸ್ಕೊಂತ, ತನ್ನನ್ನ ತಾನು ಶ್ರೀಮಂತಗೊಳಿಸ್ತಾ ಬಂತು. ಅದಕ್ಕೊಂದು ಉದಾಹರಣೆ ನೋಡೋದಾದ್ರೆ, ನಾವು ಜನಸಾಮಾನ್ಯವಾಗಿ ಮಚ್ಚ ಅಂತ ಹೇಳಿ ಬೆಂಗಳೂರಲ್ಲಿ ಬೆಳೆಸ್ತೀವಿ. ಮಚ್ಚ ಅನ್ನೋದು ತಮಿಳ್ನಾಡು. ಅವ್ರು ಬೆಳೆಸ್ತಾರೋ ಇಲ್ವೋ, ಅವ್ರಿಗಿಂತ ಮಿಗಿಲಾಗಿ ನಾವು ಕನ್ನಡಿಗರು ಬೆಳೆಸ್ತಾ ಇದೀವಿ. ಇದು ಕನ್ನಡ ಬೇರೆ ಭಾಷೆಗಳಿಗೆ ತೋರಿರುವಂತಹ ಒಂದು ಗೌರವ ಆಗಿದೆ. ಇನ್ನು ಸರ್, ಮೇಡಮ್ ಅಂತ ಯಾವ ಕಂಪ್ನಿಗಳಲ್ಲೂ ಅದಕ್ಕೆ ಕನ್ನಡದಲ್ಲಿ ಪರ್ಯಾಯ ಪದಗಳೇ ಇಲ್ಲ. ಎಲ್ಲೋದ್ರೂ ನಾವು ಸರ್, ಮೇಡಮ್ ಅಂತಾನೆ ಬಳಸ್ತೀವಿ. ಇಲ್ಲಿ ನಾವು ಕನ್ನಡನೇ ಬಳಸೋದಿಲ್ಲ ಅಂತ ಕೂಡ್ಲಿಲ್ಲ. ಇಂಗ್ಲಿಷನ್ನ ಕನ್ನಡಕ್ಕೆ ಸೇರ್ಕೊಂಡು ಕನ್ನಡವನ್ನ ವಿಶಾಲಗೊಳಿಸ್ಕೊಂಡ್ವಿ. ಈ ವಿಶಾಲತನ ಹೆಚ್ಚಾಗ್ತಾ ಹೋದ್ರೆ ಎಲ್ಲಿ ಕನ್ನಡ ವಿನಾಶ ಆಗ್ಬಿಡುತ್ತೋ ಅನ್ನುವಂತಹ ಭಯ ನಮ್ಮೆಲ್ಲರಲ್ಲಿ ಕಾಣ್ತಾ ಇದೆ. ಇಷ್ಟೆಲ್ಲಾ ದಬ್ಬಾಳಿಕೆಗಳು, ದೂರುಗಳು, ಏರಿಕೆಗಳು ಕನ್ನಡದ ಮೇಲೆ ಬಂದ್ರೂನು ಕನ್ನಡ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂತಲೇ ಬಂದಿದೆ. ಅದು ಖುಷಿ ಪಡುವಂತಹ ವಿಷಯ ಆಗಿದೆ. ಏಂತಕ್ಕೆ ಈ ಭಾಷಣ ಮಾಡುವಾಗೆಲ್ಲ ಇಷ್ಟೊಂದು ಕನ್ನಡವನ್ನ ಉಳಿಸಿ ಅಂತಾರೆ, ಬೆಳೆಸಿ ಅಂತಾರೆ ಅನ್ನುವಂತಹ ಪ್ರಶ್ನೆ ನನ್ ಮುಂದೆ ಬಂತು. ಆ ಪ್ರಶ್ನೆಗಳನ್ನ ನೀವು ಹಾಕೊಂಡ್ರೆ ಒಬ್ಬೊಬ್ರಿಗೂ ಒಂದೊಂದು ಸೂಕ್ಷ್ಮವಾದಂತಹ ಉತ್ತರ ದೊರಕ್ತಾ ಹೋಗುತ್ತೆ. ಹಂಗೆ ನನಗೆ ಸಿಕ್ಕಂತಹ 2 ಉತ್ತರ ಅಂದ್ರೆ, ಜನಸಾಮಾನ್ಯವಾಗಿ ನಮ್ಮ ಫ್ರೆಂಡ್ ಝೋನ್ಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನಲ್ಲಿ ಕನ್ನಡನ ಓದೋದಕ್ಕೆ ಅಂತ ಏನೋ ಒಂದ್ ಶೀಟ್ ಕೊಟ್ರೆ, ಯಪ್ಪ ಕನ್ನಡನ ಬೇಡಪ್ಪ ಅಂತಾರೆ. ಇನ್ನ ಮಕ್ಳಿಗೆ ಕಲ್ಸ್ಕೊಡ್ಬೇಕಾರೆ ನಾಣ, ಲಾಳ ಈ ಒಂದು ವ್ಯತ್ಯಾಸನೇ ಗೊತ್ತಾಗಲ್ಲ. ತುಂಬಾ ಕಷ್ಟ ಅಪ್ಪ ಕನ್ನಡ, ಬೇಡವೇ ಬೇಡ ಅಂತ ಹೇಳಿ ಕನ್ನಡನ ದೂರ್ತಾರೆ. ಇನ್ನೂ ವಿಪರ್ಯಾಸ ಅಂದ್ರೆ 10ನೇ ಕ್ಲಾಸ್ವರೆಗೂ ಕನ್ನಡನ ಕಂಪಲ್ಸರಿ ಓದಿರ್ತಾರೆ. ಅಂದ್ರೂ ಯೂನಿವರ್ಸಿಟಿಗಳಿಗೆ ಬಂದಾಗ ಅಯ್ಯೋ ಕನ್ನಡ ಅಂದ್ರೆ ಗೊತ್ತೇ ಇಲ್ಲ, ಕನ್ನಡ ಹೆಂಗಪ್ಪ ಓದೋದು ಅಂತೇಳಿ ತುಂಬಾ ತೊಂದರೆಗಳನ್ನ ಎದುರಿಸ್ತಾರೆ. ಒಂದು ಕೀಳರಿಮೆಯಲ್ಲಿ ನೋಡ್ತಾರೆ. ಒಂದು ಸಾಲನ್ನು ಕೂಡ ಓದೋದಕ್ಕೆ ಕಷ್ಟಪಡ್ತಾರೆ. ಕನ್ನಡಿಗರಾಗಿ ಕನ್ನಡದಲ್ಲೇ ಹುಟ್ಟಿ, ಕನ್ನಡದಲ್ಲೇ ಹಲವು ವರ್ಷ ವ್ಯಾಸಂಗ ಮಾಡಿ ಕನ್ನಡನೇ ಬರಲ್ಲ ಅನ್ನೋ ತರ ಆಡೋದು ನಾವು ಕನ್ನಡಕ್ಕೆ ತೋರಿಸ್ತಾ ಇರುವಂತಹ ಒಂದು ಅಗೌರವ ಆಗಿದೆ. ಇನ್ನು ನಮ್ಮ ಮುಂದಿನ ಪೀಳಿಗೆನೋ ಅಂದ್ರೆ ಇವಾಗ ಏನ್ ಸ್ಕೂಲ್ ಮಕ್ಕಳಲ್ಲಿರ್ತಾರೆ, ಅವ್ರು ಕನ್ನಡ ಓದಿದ್ರುನು ಹೆಂಗೆ ಅಂದ್ರೆ ಪಠ್ಯಕ್ಕೋಸ್ಕರ ಸೀಮಿತ ಆಗ್ಬಿಟ್ಟಿರ್ತಾರೆ. ಪಠ್ಯದಲ್ಲಿ ಓದೋದಷ್ಟೇ ಕನ್ನಡ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಬಟ್ ಕನ್ನಡ ಸಾಹಿತ್ಯವನ್ನ ಅವರು ಎಂದಿಗೂ ಕೂಡ ರುಚಿಸಿರೋದಿಲ್ಲ. ಹಂಗಾಗಿ ನಾವು ಕನ್ನಡವನ್ನ ಬಳಸಿ, ಕನ್ನಡವನ್ನ ಉಳಿಸಿ, ಕೇವಲ ನಮಗೋಸ್ಕರ ಕನ್ನಡ ಅಲ್ಲ, ನಮ್ಮ ಜನರೇಷನ್ಗೋಸ್ಕರ ಕನ್ನಡ ಅಲ್ಲ, ಬರುವಂತಹ ಮುಂದಿನ ಪೀಳಿಗೆಯಲ್ಲಿ ಕನ್ನಡ ಸಾಹಿತ್ಯದ ಅಭಿರುಚಿಯನ್ನ ಹುಟ್ಟಿಸ್ಬೇಕು. ಆ ಸಾಹಿತ್ಯ ಅವರಿಗೆ ಒಂದು ಜೀವನ ಶೈಲಿಯನ್ನ, ಕ್ರಿಯಾಶೀಲತೆಯನ್ನ ಕೊಡುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಇಷ್ಟೆಲ್ಲ ತೊಂದರೆಯಲ್ಲೂ ಕನ್ನಡ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡಿದೆ. ನಾವು ಆ ಅಸ್ತಿತ್ವವನ್ನ ಕಳಿಬಾರ್ದು. ಆ ಒಂದು ಕನ್ನಡವನ್ನ ಉಳಿಸಿ, ಬಳಸಿ, ಬೆಳೆಸುವಂತಹ ಜವಾಬ್ದಾರಿಯನ್ನ ನಾವೆಲ್ಲರೂ ಹೊರಬೇಕಾಗಿದೆ. ಕೊನೆಯಲ್ಲಿ ತಮಿಳಿನ ಮಾಸ್ತಿಯವರು ಕನ್ನಡದ ಆಸ್ತಿಯಾದ್ರು, ಮರಾಠಿಯ ಬೇಂದ್ರೆಯವರು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ವಜ್ರವಾಗಿ ಮಿಂಚುತ್ತಾ ಇದ್ದಾರೆ. ತಮಿಳಿನ ರಾಜರತ್ನಂ ರವರು ಕನ್ನಡದ ಹೆಸರಾಂತ ಕವಿಯಾಗಿದ್ದಾರೆ. ಇನ್ನು ಡಿ.ವಿ.ಜಿ ಅವರು ಬರೆದಿರುವಂತಹ ಕಗ್ಗಗಳು ನಮಗೆ ಅರ್ಥನೇ ಆಗಲ್ಲ. ಅವರು ಮೂಲತಃ ತಮಿಳಿನಿಂದ ಬಂದಿರೋರು. ಬೇರೆ ಭಾಷೆಯಿಂದ ಬಂದು ನಮ್ಮ ಕನ್ನಡ ಭಾಷೆಗೆ ಇಷ್ಟೆಲ್ಲ ಕೊಡುಗೆ ಕೊಟ್ಟು ಅಸ್ತಿತ್ವವನ್ನ ಕಾಪಾಡಿದ್ದಾರೆ. ಅಂಥದ್ರಲ್ಲಿ ಕನ್ನಡದಲ್ಲೇ ಹುಟ್ಟಿ, ಕನ್ನಡದಲ್ಲೇ ಬೆಳೆದು, ಕನ್ನಡಿಗರ ಮಧ್ಯೆನೆ ಕೀಳರಿಮೆ, ಮೇಲರಿಮೆ ಅನ್ನೋದು ತೋರೋದು ಬೇಡ. ಬೇರೆ ಭಾಷೆಗಳನ್ನ ಸ್ವೀಕರಿಸೋಣ, ಶ್ರೀಮಂತಗೊಳಿಸ್ಕೊಳ್ಳೋಣ. ಅವರನ್ನು ಒಪ್ಕೊಂಡು ಅವ್ರ ಮೇಲೆ ಕನ್ನಡವನ್ನ ಏರದೆ, ಕನ್ನಡಿಗರ ಕನ್ನಡವನ್ನ ಬಳಸ್ತಾ, ಬೇರೆಯವರಿಗೂ ಕಲಿಸ್ತಾ, ಬಳಸಿ ಬೆಳೆಸೋಣ ಅಂತ ಹೇಳ್ತಾ, ಸಾಯುತ್ತಿದೆ ಕನ್ನಡ ನುಡಿ ಓ ಕನ್ನಡದ ಕಂದಮ್ಮಗಳೀರ, ಗರ್ಜಿಸುವುದ ಕಲಿತು ಸಿಂಹವಾಗಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.